ನಮಸ್ಕಾರ ಸರ್. ನಮಸ್ತೆ. ಏನ್ ನಿಮ್ ಹೆಸರು? ಮಾದೇಶ್ ನಾಯ್ಕ. ಮಾದೇಶ್ ನಾಯ್ಕ. ನಿಮ್ ಆಕ್ಟಿವ್, ನಿಮ್ ಹೈಪರ್ ಆಕ್ಟಿವ್ ನೋಡಿದ್ರೆ ಗೊತ್ತಾಯ್ತದೆ. ನಿಮ್ ಊರವರೆಲ್ಲ ಸೇರ್ಕೊಂಡು ನಿಮ್ಮನ್ನೇ ಯಜಮಾನ್ರು ಮಾಡ್ಬಿಟ್ಟವ್ರೆ. ಹೌದು ಸರ್. ಏನ್ ಯಜಮಾನ್ರೆ, ನೀವ್ ಏನಕ್ಕೆ ಈ ಊರಿಗೆ ಯಜಮಾನ್ರಾದ್ರಿ? ಏನು ಇಲ್ಲ, ಯಜಮಾನ್ರ ಹೆಸರಿಗೆ ಮಾತ್ರ ಯಜಮಾನ್ರು. ನಮ್ ಕುಲಕ್ಕೆ ಯಜಮಾನ್ರು. ಹಂಗೆ ಕುಲಕ್ಕೆ ಯಜಮಾನ್ರು. ಸಮಸ್ಯೆಗಳನ್ನ ಬಗೆಹರಿಸಗಳು ಬಗ್ಗೆ ನಾವೇನು ಮಾಡಕ್ಕಾಗಲ್ಲ. ಅದೇನು ಮಾಡಕ್ಕಾಗಲ್ಲ, ಸರ್ಕಾರದವ್ರು ಮಾಡ್ಬೇಕು. ನೀರ್ ವ್ಯವಸ್ಥೆ ಏನಿಲ್ಲ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ನೀ ಕುಡಿಯೋ ನೀರಿಲ್ಲ, ರೋಡ್ ಇಲ್ಲ, ತಿರ್ಗಾಡಕ್ಕೆ ಎಲ್ಲಾ ಪ್ರಾಬ್ಲಮ್. ಕುಡಿಯೋ ನೀರಿಲ್ಲ. ಅವ್ರಂತ ಸ್ನಾನ ಮಾಡಿ ಒಂದ್ ತಿಂಗಳಾಗಿದೆ. ಸ್ನಾನ ಮಾಡಿ ಒಂದ್ ತಿಂಗಳಾಗಿದೆ. ಒಂದ್ ತಿಂಗಳಾಯ್ತಾ ಯಜಮಾನ್ರೆ ಸ್ನಾನ ಮಾಡಿ? ನೀರಿಲ್ಲ ಸರ್, ಏನ್ ಮಾಡಕ್ಕಾಗುತ್ತೆ? ಕುಡಿಯಕ್ಕೆ 2 ಬಿಂದಿಗೆ ಸಿಗುತ್ತೆ ನೀರು. ಸ್ನಾನ ಮಾಡಿ ಮಾಡೋದು ಸ್ವಲ್ಪ ಆ ಕಡೆ ಸ್ವಲ್ಪ ಹಿಂಗಿಡಿದೆ. ಇವತ್ತು ಹೇಳ್ತಾರೆ ಸ್ವಲ್ಪ ದೂರ ಹಿಡಿದೆ. ಒಂದ್ ತಿಂಗಳಾಯ್ತು ದೂರ ಹಿಡಿಬೇಕು. ಸ್ವಲ್ಪ ದೂರ. ಸ್ನಾನ ಮಾಡಿದಿರ ಅಂತ ನಾನು ಸಾರ್ ಸ್ನಾನ ಮಾಡಿಲ್ಲ, ಇರೋ ಬರೋ ಹೋಗಿದ್ದು ಪಾಪ ಇನ್ನೊಬ್ರು. ನೀ ದೂರ ಹಿಡ್ರಿ, ನಿಮ್ ಮಾತು ಕೇಳ್ಬೇಕಲ್ರಿ. ಅದೇ ಸರ್ ಪ್ರಾಬ್ಲಮ್ ಇದೆ. ನೀರಿಲ್ಲ, ರೋಡ್ ಇಲ್ಲ, ಅದೇ ಪ್ರಾಬ್ಲಮ್. ಎಲ್ರಿ ನಿಮ್ ಪಂಚಾಯತಿ ಅಧ್ಯಕ್ಷರು? ಪಂಚಾಯತಿ ಅಧ್ಯಕ್ಷರಲ್ಲ ಸರ್, ನಮ್ ನೆಂಬರ್ ಹೇಳ್ಬೇಕು. ಅದೇ ಮೆಂಬರ್ ಎಲ್ಲಿ? ನೆಂಬರ್ ಯಾರು ಇಲ್ಲ ಸರ್, ಎಲ್ಲ ಖಾಲಿ ಆಗ್ಬಿಟ್ರು. ಎಲ್ಲ ಖಾಲಿ ಆಗ್ಬಿಟ್ರು. ನಿಮ್ ಎಮ್ ಎಲ್ ಎಲ್ಲಿ? MLA ಮಂಜುನಾಥ್ ಹಿಡಿಬೇಕು. ಎಲ್ಲಿ, ಯಾವಾಗ ಹೋಗಿ ಹಿಡಿತೀರಾ? ಯಾವಾಗ ಅವ್ರು ಬರ್ತಾನೆ ಇಲ್ವಲ್ಲ, ಯಾವ ಹಿಡಿಯ ಸರ್? ಅವ್ರು ಬರ್ಲಿಲ್ಲ ಅಂದ್ರಾಗ ನೀವೇ ಹೋಗಿ ಹಿಡಿಬೇಕೀಗ. ಹಿಡಿದ್ರು ಬರ್ತಾ ಇಲ್ವಲ್ಲ, ಏನ್ ಮಾಡೋದು? ಹೆಂಗ್ ಹಿಡಿದ್ರಿ? ಎಲ್ಲಿ ಹಿಡಿದ್ರಿ? ಎಲ್ಲಿ ಅನೂರ್ ಹೋಗಿ ಕೊಟ್ಟು ಅರ್ಜಿ, ನೀರೇ ಇಲ್ಲ. ಒಂದ್ ಬೋರ್ ಹಾಕ್ಸ್ರು ಫೈಲರ್ ಆಗೋಯ್ತು. ಈಗ ಹೆಣ್ಮಕ್ಳು ಬೋರ್ ಹಾಕ್ತವ್ರೆ, ಅವ್ರ ಸ್ವಂತ ಬೋರು. ಅದು ಏನಾರು ಆಗಿರ್ಲಿ, ಅದಾರು ಪಾಸ್ ಆಯ್ತದ ಫೇಲ್ ಆದದ, ಅದು ಅವ್ರ ಅದೃಷ್ಟ ಸರ್. ಊರಿಗೆ ನೀರ್ ಮಾಡ್ಕೊಡ್ಬೇಕಷ್ಟೇ. ಊರಿಗೆ ಕುಡಿಯಕ್ಕೆ ನೀರ್ ಮಾಡ್ಕೊಡಿ, ಇಲ್ಲ ಅಂದ್ರೆ ಜನ ಬೇಸತ್ತು ಬಿಟ್ಟವ್ರೆ. ಏನ್ರಿ ಇದು? ಮತ್ತೆ ರೈತರಿಗೆಲ್ಲ ಜಮೀನ್ ಇದೆಯಾ ಎಲ್ರಿಗೂ? ಸಾರ್ ಜಮೀನ್ ಇದ್ದೇನು ಪ್ರಯೋಜನ? ಮಳೆನೂ ಹೋಯ್ತಲ್ಲ, ಬೋರು ನೀರಿಲ್ಲವಲ್ಲ, ಏನ್ ಪ್ರಾಬ್ಲಮ್? ಕುಡಿಯಕ್ಕೆ ಸ್ಥಾನಕ್ಕೆ ನೀರಿಲ್ಲ, ಸಾರಂಗ್ ನೀರಿಲ್ಲ. ಜಮೀನ್ ಎಲ್ಲಿಂದ ಬೆಳೆಸಲ್ಲ? ಬಟ್ಟೆ ಹೋಗಿದ್ವಿ, ಒಂದ್ ತಿಂಗಳಾಯ್ತು. ಆಯ್ತು, ಮತ್ತೆ ಬಟ್ಟೆ ಹೋಗುದು ಒಂದ್ ತಿಂಗಳಾಯ್ತು. ಕಾಣ್ತಾ ಇದೆ. ಒಂದ್ ಬಿಂದಿಗೆ ನೀರು ಕುಡಿಯಕ್ಕೆ ಸಿಗದ, ಬಟ್ಟೆ ಹೋಗ್ಯಕ್ಕೆ ಸ್ನಾನಕ್ಕೆಲ್ಲ ಸರ್ ಸಿಕ್ಕದ್ದು. ಏನ್ ಮಾಡೋಣ? ಏನ್ ಮಾಡ್ಬೋದು? ಏನ್ ಮಾಡ್ಬೇಕು? ಸಮಸ್ಯೆ ಹರಿಸ್ಬೇಕು ಸರ್ಕಾರದಿಂದ. ಕುಡಿಯಕ್ ನೀರ್ ಮಾಡ್ಬೇಕು, ರೋಡ್ ಮಾಡ್ಬೇಕು. DK ಶಿವಕುಮಾರ್ ಅವರಲ್ಲಿ ನೋಡ್ತಾವ್ರೆ ಕಾರ್ಯಕ್ರಮನ. ಮಾಡ್ಲಿ ಬಿಡಿ. ಅವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೆ ನಾವು ಅದನ್ನೇ ಹೇಳ್ತೀವಿ, CM ಆಗ್ಲಿ ಬಿಡಿ. ನಮ್ ಕುಡಿಯಕ್ ನೀರ್ ಬೇಕು, ರೋಡ್ ಬೇಕು. ರೈತರಿಗೆ ಯಾವ್ದಾದ್ರು ಜಮೀನ್ ಬೋರ್ ಹಾಕ್ಸ್ಬೇಕು. ನಮ್ ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ಊರಿಗೆ ಹೋದಾಗ ಮೇಜರ್ ಸಮಸ್ಯೆಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನೀವ್ ಹೇಳ್ತೀರಿ ಸರ್ಕಾರದವರು ಗೆಲ್ಲಕ್ಕೂ ಮುಂಚೆ, ಗೆದ್ದಾದ್ಮೇಲೂ ಅದೇ ಮಾತು ನಿಮ್ದು. ಏನೋ ಒಂದೇ ಮಾತು, ನಾವು ಬಡವರ ಪರ ಸರ್ಕಾರ, ಮಹಿಳೆಯರ ಪರ ಸರ್ಕಾರ. ಫ್ರೀ ಕೊಟ್ಟು ಬಿಟ್ರೆ ಸಾಧನೆ ಅಲ್ಲ. ಇಲ್ಲಿ ಸ್ನಾನ ಮಾಡಕ್ಕೆ ಯಾತಕ್ಕೆ ಹೆಂಗಸರ್ ಫ್ರೀ ಕೊಟ್ಟಿದ್ರು? 2000 ವೇಸ್ಟ್. ಬಸ್ ಫ್ರೀ ಕೊಟ್ಬಿಟ್ರು. 2000 ಅವ್ರು 2000 ಕೊಟ್ಬಿಟ್ಟು ಪುನಃ ಎಲ್ಲ ಏರ್ಸ್ಬಿಟ್ರು. ದಿನಸಿ ಧಾನ್ಯ ಇಲ್ಲ. ರೈತರಿಗೆ ಯಾವ್ದು ಕಡಿಮೆ ಮಾಡಿದಾರೆ? ಉಪ್ಪಿಂದ ಹಿಡಿದು 1 ಲೀಟರ್ ಎಣ್ಣೆ 180 ರೂಪಾಯಿ. ಎಲ್ಲಿಂದ ರೈತರು ಕೊಡೋದು? ನೋಡಿ, ಎಲ್ಲಿ ಕೊಡೋದು? ಅದೆಲ್ಲ ಕಡಿಮೆ ಮಾಡ್ಬಿಟ್ಟು ಹೆಂಗಸರಿ 2000 ನಿಲ್ಸ್ಬಿಟ್ಟು ಉಪ್ಪು ಜೋಳ ಎಲ್ಲ ಕಡಿಮೆ ಮಾಡಿದ್ರೆ ಆಗಲ್ವಾ? ಎಣ್ಣೆ ಇದೆಲ್ಲ ಬಡವ ಬದುಕಲ್ವಾ? ನೋಡಿ, ಇದೆಲ್ಲ ಸಾಮಾನ್ಯ ಜನರದ್ದು ಮನಸ್ಸಿನ ಮಾತುಗಳು. ಅದಕ್ಕೆ ನಾವು ಬರೋದು ಮಾತಾಡ್ಸಕ್ಕೆ. ಯಾಕೆ ಬರ್ತೀವಿ ಹೇಳಿ? ನೋಡಿ, ಈ ತರದ ಸಾಮಾನ್ಯ ಜನಕ್ಕೆ ಒಬ್ಬನಿಗೋಸ್ಕರ ಅಲ್ಲ, ಗೊತ್ತಾಯ್ತು. ಎಲ್ಲರಿಗೂ ಸೇರೆ ಮಾತಾಡ್ತಿರೋದು. DAP ತಕೊಂಡ್ರೆ 2000 ಅಂತಾರೆ ಇವಾಗ. 2000 ಮುಂಚೆ ಎಷ್ಟಿತ್ತು ಸರ್? 500 ರೂಪಾಯಿ, 600 ಇತ್ತು. ಈಗ ನಮ್ಮ ಎಲ್ಲ 1600, 1700 ಎಲ್ಲ ರೈತರ ತರಮೇಲೆ ಬೋಳಿಸ್ತಾವ್ರೆ. ಯೂರಿಯಾ ಎಷ್ಟಿದೆ? ಯೂರಿಯಾ 400 ಇಂದ 500 ಇದೆ ಸರ್. ಮಳೆ ಊದ್ರೆ 600 ಗಂಟೆ ಹೋಯ್ತೆ ಮೂಟೆಗೆ. ಅಣ್ಣ, ನೀನು ವಾಸಿ ಬೇರೆ ಕಡೆ ಎಲ್ಲ 1,500 ರೂಪಾಯಿ ಐತೆ. ಇಲ್ಲ ಸರ್, ನಮ್ಮ ಪರಿಸ್ಥಿತಿ ನಾವ್ ಹೇಳ್ಬೇಕು. ಪಂಚಾಯತಿದು ಅದೇ ನಿಮ್ದು ನೀವ್ ಹೇಳ್ತಾ ಇದ್ದೀವಿ. ಪಂಚಾಯತಿ ಏನ್ ಕೆಲಸ ಮಾಡ್ತಾ ಇಲ್ಲ. ಎಣ್ಣೆ ಮಾರ್ ಬರಬೇಕು. ನಮ್ದು ಮನೆ ಕೊಡ್ಸ ಬಿಲ್ ಕೊಟ್ರು ಸರ್ಕಾರದಿಂದ, ನಮ್ ಎಣ್ಣೆ ಮಾರ್ ಬಂದಿಲ್ಲ. ಬಡವ್ರಿಗೆ ಯಾಕೆ ಮನೆ ಕೊಟ್ರು? ಅವ್ರು ಮನೆ ಕೊಟ್ಟಿಲ್ವಾ? ಮನೆ ಕೊಟ್ರು, ಕಟ್ಸ್ಬಿಟ್ಟು ಅದೆಲ್ಲ ಬಿಲ್ ಕ್ಲಿಯರ್ ಮಾಡ್ಬೇಕು ತಾನೆ. ಬಿಲ್ ಕ್ಲಿಯರ್ ಮಾಡಿಲ್ಲ ಅರ್ಥ ಮನೆ ಕೊಟ್ಟಿಲ್ಲ ಅಂತ ಅರ್ಥ. ಇಲ್ಲ, ಮನೆ ಕೊಟ್ಟಿದ್ದಾರೆ, ಕಾಸೇ ಬಂದಿಲ್ವಲ್ಲ? ಕಾಸು ಬಂದಿದೆ. ಇನ್ನೂ 30,000 ಯಾರು ಕಟ್ಟೋರು? ಅದೇ ಬ್ಯಾಲೆನ್ಸ್ ಅಮೌಂಟ್ ಗಳು ಬಂದಿಲ್ಲ. ಕೆಲವರಿಗೆಲ್ಲ ಪೂರ್ತಿ ಬಂದೇ ಇಲ್ವಂತೆ. ಸುಮಾರು ಜನಕ್ಕೆಲ್ಲ ಹೌದು ಸರ್, ಬಂದಿಲ್ಲ. ಯಂಗ್ಸರ್ಗಳು ನೋಡಿ ಎಷ್ಟು ಬಿಂದಿಗೆ ಮಡಗಿದ್ದಾರೆ. ಎಲ್ಲಿಗೆ ಹೋಗೋದ್ ನೀರು ಸಮಸ್ಯೆಗೆ? ನಮ್ ಹೊಳೆ ಇದೆಯಾ? ಹೊಳೆಯಿಂದ ಎತ್ಕೊ ಬರಕ್ಕೆ ಹೊಳೆನ ಒಣಗಿ ಕೂತಿದೆ. ಹೌದಾ? ಆದ್ರೆ ಒಂದ್ ಬೋರಲ್ಲ, ಒಂದ್ ಹೋಯ್ತಲ್ಲ, ಒಂದ್ ಬರ್ಬೇಕು ತಾನೆ MLAಗಳು. ನಿಮ್ಮ ಹೆಸರು ಸರ್? ದೇಶು ನಾಯ್ಕ್. ಏನ? ದೇಶು ನಾಯ್ಕ್. ದೇಶು ನಾಯ್ಕ್. ಇಡೀ ದೇಶದ ಹೆಸರು ಹಿಡ್ಕೊಂಡ್ಬಿಟ್ಟಿದ್ರೆ ಅತ್ಲಾಗೆ. ದೇಶ ನಾಯಕ್ ಅಂತ. ದೇಶಕ್ಕೆ ನಾಯಕರಾಗ್ಬೇಕು, ಆದ್ರೆ ಇಲ್ಲಿ ಕುಡಿಯಕ್ಕೆ ನೀರಿಲ್ಲ. ಏನ್ ಮಾಡೋಣ?
ಕುಡಿಯೋ ನೀರಿನ ಸಮಸ್ಯೆ ಒಂದು ಸರ್, ಮತ್ತೆ ಇಲ್ಲಿ ಜಮೀನುಗಳ ಪ್ರಾಬ್ಲಮ್ ಮೊದಲು ಸರ್. ಯಾವ ತರ ಜಮೀನುಗಳು ಅಂದ್ರೆ ಅಜ್ಜಿ ತಾತನ ಹೆಸರುಗಳಲ್ಲಿ ಇದೆ ಸರ್, RTCಗಳು ಬರ್ತದೆ ಅಜ್ಜಿ ತಾತನ ಹೆಸರಲ್ಲಿ. ನಾವು ಸರ್ವೆ ಪೋತಿ ಖಾತೆ ಮಾಡಿ ಸರ್ವೆ ಮಾಡಿಸ್ಬೇಕಂದ್ರೆ ಸರ್ ಬೇರೆಯವ್ರ ಸ್ಪಾಟ್ ತೋರ್ಸ್ ಸರ್, ಅದೊಂದು ಮೇನ್ ಸಮಸ್ಯೆ ಸರ್. ಈ ಕಡೆ ಇರೋ ಪರಿಸ್ಥಿತಿ ಇಲ್ಲಿ ಬಂದು ಅಜ್ಜಿ ತಾತ ತಂದೆ ತಾಯಿ ಹೆಸರ ಮೇಲೆ ಐತೆ, ಅದು RTC ಹಳೆ RTCಗಳು ಐತೆ ಸರ್. ಅದು ವಸ್ತು ಬಂದು ನಾವು ಖಾತೆ ಮಾಡಿಸ್ಬೇಕಂದ್ರೆ ಸ್ಪಾಟ್ ಚೇಂಜ್ ತೋರ್ಸೈತೆ ಸರ್. ಈ ಕಡೆ ಮೇನ್ ಸಮಸ್ಯೆ ಜಮೀನ್ ಸಮಸ್ಯೆ ಒಂದಿದೆ ಸರ್, ಇದು ಕುಡಿಯೋ ನೀರಿನ ಸಮಸ್ಯೆ ಮತ್ತೆ ಈ ರೋಡಿನ ವ್ಯವಸ್ಥೆ ಸರ್. ರೋಡಿನ ವ್ಯವಸ್ಥೆ. ಓಕೆ ಓಕೆ ಅಜ್ಜ, ಪಾಪ ಅಜ್ಜ ಅವಾಗಿಂದ ಕಾಯ್ತಾ ನಾನು ಬರ್ತೀನಿ 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 ಅಂತ. ಏನಜ್ಜ, ಏನ್ ನಿಮ್ ಹೆಸರು? ಹೆಸರು ಸಕ್ರಿಯ ನಾಯಕ. ಸಕ್ಕರೆಯ ನಾಯಕ. ಲೈಫು ಸಕ್ಕರೆ ತಿಂದಷ್ಟೇ ಸ್ವೀಟ್ ಆಗೈತಾ, ಇಲ್ಲ ಬರೀ ಉಪ್ಪು ಹುಳಿ ಕಾರಣ? ಉಪ್ಪು ಹುಳಿ ಖಾರ ತಿಂದೇನು ಏನ್ ಮಾಡೋಕ್ಕಾಗೋದಿಲ್ಲ. ಉಪ್ಪು ಹುಳಿ ಖಾರ ತಿಂದ ಏನ್ ಮಾಡೋಕ್ ಆಗೋದಿಲ್ಲ, ತಲೆ ಇಟ್ಕೊಳ್ಳಿ. ಇದು ಹಿರಿಯರ ಅನುಭವದ ಮಾತು, ಗಟ್ಟಿ ಮಾತು. ನನ್ ಪೆನ್ಷನ್ ದುಡ್ಡಿಗೆ 4 ತಿಂಗಳಿಂದ ಪೆನ್ಷನ್ ದುಡ್ಡು ಕೊಡೋದಿಲ್ಲ. ಪೆನ್ಷನ್ ದುಡ್ಡು ನಿಮ್ಮ